ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋದು ಮುರುಡೇಶ್ವರದಿಂದ ಆಗುಂಬೆ ಹೋಗ್ತಾ ಇರೋದು. ಆನ್ ದ ವೇ ರೋಡ್ ಬಗ್ಲಾಗೆ ಬೀಚ್ ಬಸ್ ಸಿಗುತ್ತೆ ನಮಗೆ. ನೋಡಿ, ಸಮುದ್ರದ ಪಕ್ಕಕ್ಕೆ ರೋಡ್ ಇದೆ. ಈಗ ನಾವು ಅಂದರೆ ಆನ್ ದ ವೇ ಮುರುಡೇಶ್ವರ ಟು ಆಗುಂಬೆ ಹೋಗೋ ದಾರಲ್ಲಿ ನಮಗೆ ಈ ಥರ ಇರುತ್ತೆ. ಅಂದರೆ ಸಮುದ್ರ ಪಕ್ಕಕ್ಕೆ ರೋಡ್ ಇರುತ್ತೆ. ಆ್ಯಕ್ಚುಲಿ ತುಂಬ ಸೂಪರಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆಗುಂಬೆ ಘಾಟ್ ರೀಚ್ ಆಗಿದ್ದೀನಿ. ಹೋಗೋದಾರಲ್ಲಿ ತುಂಬ ಮಳೆ ಇದೆ. ಆಗುಂಬೆ ಘಾಟ್ ಅಂದ್ರೆ ವೆಸ್ಟರ್ನ್ ಘಾಟ್ಸು. ಹೆವಿ ರೈನ್ಫಾಲ್ ಇರುತ್ತೆ. ಅವಾಗೂ ಮಳೆ ಬರ್ತಾನೆ ಇರುತ್ತೆ. ಇಲ್ಲಿ ತುಂಬ ಮಳೆ ಇತ್ತು. ಹೋಗ್ತಾ ದಾರಲ್ಲಿ ತಿಕ್ ಫಾರೆಸ್ಟು, ಒಂದು ಕಡೆ ಮಳೆ, ರೈನು. ರೈಡಿಂಗ್ ಎಂಜಾಯ್ ಮಾಡಿದ್ದೀವಿ. ರೈಡಿಂಗ್ ಅಂತ ಮಸ್ತಿತ್ತು. ಥಿಕ್ ಫಾರೆಸ್ಟಲ್ಲಿ ಆ ರೋಡ್ಸ್ ಎಲ್ಲ ಚೆನ್ನಾಗಿದೆ. ಮನಸ್ಸೆಲ್ಲ ನಿನ್ನದೆ ಮೋಹ, ಯಾರಲ್ಲಿ ಹೇಳಲಿದ ಹೇಳದ ರಾಸಿಯ ನೀನೇನೆ ನನ್ನೇಕೆ ಕಾಡುವೆ. ನಿನ್ನನ್ನೇ ನೋಡೋ ಕಣ್ಗಳು ರೆಪ್ಪೆ ಮುಚ್ಚಲಾಗದು, ಮುಚ್ಚಿದರೂ ಆ ರೆಪ್ಪೆಗಳು ನಿನ್ನೆಯ ರೂಪವ ತಂದಿಡಲು. ಮಲೆನಾಡಿನ ಹೂವು ನೀ ನಾಚುತ್ತಿರುವೆ, ನಿನ್ನ ಪ್ರೀತಿಗೆ ಸಾಲದು ನನ್ನಿ ಜೀವನ. ಮನಸ್ಸೇ ಓ ಮನಸ್ಸೇ, ಆ ಮಾಯದ ಪ್ರೀತಿಯ ಛಾಯೆಯ ವರ್ಣಿಸು ಇಲ್ಲ. ಆಗುಂಬೆ ಘಾಟಲ್ಲಿ ನಮಗೆ ನೋಡೋ ಜಾಗದಲ್ಲಿ ಸನ್ಸೆಟ್ ಪಾಯಿಂಟ್ ಇರುತ್ತೆ. ಸನ್ರೈಸ್ ಪಾಯಿಂಟ್ ಎರಡೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ಸು. ಫುಲ್ ಫಾಗು ಪ್ಲಸ್ ಮಳೆ ಎರಡೂ ಇತ್ತು. ಹೋಗೋದಾರಲ್ಲಿ ಹೆವಿ ರೈನ್ಫಾಲ್ ಇತ್ತು. ರೋಡ್ಸ್ ನೋಡಿ ಹೇಗಿದೆ. ತುಂಬ ಡೇಂಜರಸ್ ರೋಡ್ಸ್ ಕೂಡ ಇದೆ. ಅಂದರೆ ಚಿಕ್ಕ ರೋಡ್ ಅಲ್ಲ, ಸೊ ಕರ್ವ್ಸ್ ತುಂಬ ಇರುತ್ತೆ. ತುಂಬ ಹುಷಾರಾಗಿ ಹೋಗಬೇಕು. ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಂಥ ಜಾಗದಲ್ಲಿ ಓಡಿಸ್ಬೇಕು, ಬೈಕಲ್ಲೆಲ್ಲ ಕಾರೆಲ್ಲ ಹೋಗ್ಬೇಕು ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಆ್ಯಕ್ಚುಲಿ ಅದೇ ಸನ್ಸೆಟ್ ಪಾಯಿಂಟು. ಬಟ್ ಇವಾಗೆಲ್ಲ ಫುಲ್ ಕ್ಲೌಡ್ಸ್ ಇದೆಯಲ್ಲ, ಅದಕ್ಕೆ ನಮ್ಮ ಸನ್ಸೆಟ್ ಪಾಯಿಂಟ್ ಏನು ಸಿಗಲಿಲ್ಲ. ವ್ಯೂ ಅಷ್ಟೇ ಇದೆ. ಆಗುಂಬೆ ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ. ಆಗುಂಬೆ ವ್ಯೂ ಪಾಯಿಂಟ್ ಎಲ್ಲ ಫಾಗ್ ಎಲ್ಲ ಹೇಗಿದೆ, ಕ್ಲೌಡ್ಸು ಫಾಗ್ ಎಲ್ಲ ಹೇಗಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ. ವಿಸಿಟ್ ಮಾಡಿ ಒಂದ್ಸರಿ ಆಗುಂಬೆ ಘಾಟ್. ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ಸು, ವಾಟರ್ ಫಾಲ್ಸು ಎಲ್ಲ ಇದೆ. ಬಟ್ ನಾವು ವಾಟರ್ ಫಾಲ್ಸ್ ಎಲ್ಲ ಇವಾಗ ಪ್ರೆಸೆಂಟ್ ಎಲ್ಲೋ ಮಾಡ್ತಿಲ್ಲ. ಜಸ್ಟ್ ವ್ಯೂ ಪಾಯಿಂಟ್ಸ್ ಮಾತ್ರ ಇದೆ. ಯಾಕಂದರೆ ನಾವು ಕೋವಿಡ್ ಟೈಮಲ್ಲಿ ಬಂದಿದ್ದೇವಲ್ಲ, ಸೊ ಅದಕ್ಕೆ ಇವೆಲ್ಲ ವಾಟರ್ ಫಾಲ್ಸ್ ಯಾವುದೆಲ್ಲ ಮಾಡಲಿಲ್ಲ. ಜಸ್ಟ್ ವ್ಯೂ ಪಾಯಿಂಟ್ಸ್ ಮಾತ್ರ ನೋಡೋಕ್ಕೆ ಅವಕಾಶ ಇದೆ. ಅದಕ್ಕೆ ವ್ಯೂ ಪಾಯಿಂಟ್ಸ್ ನೋಡೋಕ್ಕೆ ಮಾತ್ರ ಬಂದಿದ್ವಿ. ಅದೇ ನಾರ್ಮಲ್ ಟೈಮಲ್ಲಿ ಬಂದಿದ್ದರೆ ಆಗುಂಬೆದಲ್ಲಿ ತುಂಬ ವಾಟರ್ ಫಾಲ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಅದು ನಾವು ಬಂದಿದ್ದ ರೈನಿ ಸೀಸನ್ ಅಲ್ಲ, ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗುಂಬೆ
ಸೈಡ್ ಬಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ಸ್ ಎಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಮೇಯ್ನ್. ಕೆಳಗಡೆ ನೋಡಿ ರೋಡ್ಸ್ ಹೇಗಿದೆ. ನಾವು ಮೇಲಿಂದ ಮೇಲ್ಗಡೆ ಇದ್ದೀವಿ, ಕೆಳಗೆ ಅದೇ ಥರ ಘಾಟ್ ರೋಡ್ಸ್ ಇರುತ್ತೆ. ಆ್ಯಕ್ಚುಲಿ ಈ ವ್ಯೂ ಪಾಯಿಂಟ್ ನಿಮಗೆ ಮುರುಡೇಶ್ವರದಿಂದ ಆಗುಂಬೆ ಹೋಗೋ ದಾರಿಯಲ್ಲಿ ನಿಮಗೆ ಈ ವ್ಯೂ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ. ಆಗುಂಬೆ ಘಾಟ್ ರೋಡಲ್ಲಿ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಚುಲಿ ಇದು ಮೇನು. ಆನ್ ದ ವೇ ಎಲ್ಲ ನಿಮ್ಗೆ ಈ ಥರ ವ್ಯೂ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಆಗುಂಬೆ ಹೋಗೋಕ್ಕೆ ಮುಂಚೆನೇ. ಆ್ಯಕ್ಚುಲಿ ಆಗುಂಬೆದಲ್ಲಿ ರೂಮ್ ಸಿಗೋದು ತುಂಬ ಕಷ್ಟ ಆಯಿತು ಬಿಕಾಸ್ ಆಫ್ ಕೋವಿಡ್ನಿಂದ. ಇಲ್ಲಿ ರೂಮ್ಸ್ ಯಾವುದು ಖಾಲಿ ಇಲ್ಲ ಅಲ್ಲಿ. ಫೈನಲಿ ನಮಗೊಂದು ರೂಮ್ಸ್ ಸಿಕ್ಕಿದೆ. ನಮ್ಮ ರೂಮ್ ಬ್ಯಾಕ್ ಸೈಡ್ ವ್ಯೂ ಪಾಯಿಂಟ್ ಇದು. ಮಳೆ ಬರ್ತಾನೆ ಇತ್ತು. ಬ್ಯಾಕ್ ಸೈಡ್ ವ್ಯೂ ಪಾಯಿಂಟು ನಮ್ಮ ರೂಮ್ನಿಂದ ವಿಂಡೋನಿಂದ ತೆಗೆದಿದ್ದು. ಇದು ಫ್ರಂಟ್ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ನಮ್ಮ ರೂಮ್ ಫ್ರಂಟ್ನಿಂದ ಫ್ರಂಟ್ ವ್ಯೂ ಪಾಯಿಂಟ್ ಇದು. ಆ್ಯಕ್ಚುಲಿ ಇದು ಹೋಮ್ ಸ್ಟೇ ಇದು. ಫುಲ್ ಗ್ರೀನರಿ ಇದೆ. ಇಲ್ಲಿ ನೋಡಿದ್ರು ಗ್ರೀನರಿ ಇದೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಮ್ಮ ರೂಮ್ ಸುತ್ತ ಹೇಗಿದೆ ನೋಡಿ. ಇಲ್ಲಿ ನೋಡಿದ್ರು ಗ್ರೀನರಿ. ಹಿಂದ್ಗಡೆ ಅಲ್ಲೊಂದು ಕೆರೆ ಇದೆ. ಚೆನ್ನಾಗಿದೆ. ಔಟ್ಸೈಡ್ ರೂಮ್ ಸುತ್ತಮುತ್ತ ಎಲ್ಲ ವ್ಯೂ ಪಾಯಿಂಟ್ ಅಂತೂ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಗ್ರೀನರಿ ಇದೆ. ಥಿಕ್ ಫಾರೆಸ್ಟ್ ಏರಿಯಾ ಫುಲ್ಲು. ಇದು ಬ್ಯಾಕ್ ಸೈಡ್ ವ್ಯೂ ಪಾಯಿಂಟು. ಚೆನ್ನಾಗಿದೆ. ಬ್ಯಾಕ್ ಸೈಡ್ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಫಾಗ್ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಇದು ಡೇ 5 ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ತೆಗೆದಿದ್ದು. ನಾವು ಆನ್ ದ ವೇ ಬರ್ತಾ ಅದೆಲ್ಲ ನೋಡ್ಕೊಂಡು ವ್ಯೂ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡು ಆಗುಂಬೆ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ನೈಟ್ ಸ್ಟೇ ಆಗಿದ್ದು. ಎರ್ಲಿ ಮಾರ್ನಿಂಗ್ ಎದ್ದು ಎರ್ಲಿ ಮಾರ್ನಿಂಗ್ ನಾವು ಇದು ತೆಗೆದಿದ್ದು ವೀಡಿಯೋ. ರೂಮ್ ಸುತ್ತ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಗ್ರೀನರಿ. ಇದು ಫ್ರಂಟ್ ವ್ಯೂ ಪಾಯಿಂಟು. ಅಲ್ಲಿ ನೋಡಿ, ಇದೆ ನನ್ನ ಗಾಡಿ ಅಡ್ವೆಂಚರ್ಸ್. ಸೀರಿಯಸ್ಲಿ ಈ ರೈಡ್ ಅಂತೂ ತುಂಬ ಅಡ್ವೆಂಚರ್ ಆಗಿದೆ. ಎಲ್ಲಿ ನೋಡಿದ್ರು ಮಳೆ. ಸೀರಿಯಸ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ ಅಂತ. ರೂಮ್ ವೆಕೇಟ್ ಮಾಡಿದ್ದೀವಿ. ಇವಾಗ ನಾವು ಆಗುಂಬೆನಿಂದ ಕುಂದಾದ್ರಿ ಹಿಲ್ಸ್ಗೆ ಹೋಗ್ತಾ ಇರೋದು. ಅಲ್ಲಿನೂ ವ್ಯೂ ಪಾಯಿಂಟೇ ಕುಂದಾದ್ರಿ ಹಿಲ್ಸ್. ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಥರ ರಿಟರ್ನ್ ಹೋಗ್ಬಿಡ್ತಿದ್ದೀವಿ ನಮ್ಮ ಸುಂದನವ್ರಿಗೆ. ಆಗುಂಬೆನಿಂದ ಕುಂದಾದ್ರಿ ಹಿಲ್ಸ್ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ, ಹರಿಹರ ಮತ್ತು ಹೊಸಪೇಟೆ, ಗಂಗಾವತಿ, ಕಾಟಗಿ, ಫೈನಲಿ ಸಂದನೂರು. ಇದೇ ಕುಂದಾದ್ರಿ ಹಿಲ್ಸು. ಇದು ಹೆವಿ ಘಾಟ್ ರೋಡು ಕುಂದಾದ್ರಿ ಹಿಲ್ಸ್ ಕೂಡ. ರೋಡು ತುಂಬ ಚಿಕ್ಕದ ರೋಡ್ ಇರುತ್ತೆ.
ಇಲ್ಲಿ ಕುಂಡಾದ್ರಿ ಹಿಲ್ಸ್ ರೀಚ್ ಆಗಿದ್ವಿ. ಇಲ್ಲಿ ಸ್ಟೆಪ್ಸ್ ಎಲ್ಲ ಮೇಲೆ ಹೋಗ್ಬೇಕು, ಇನ್ನು ಬೆಟ್ಟ ಮೇಲೆ ಹೋಗಬೇಕು. ಮೇಲ್ಗಡೆ ಒಂದು ಜೈನ್ ಟೆಂಪಲ್ ಕೂಡ ಇದೆ. ಸ್ಟೆಪ್ಸ್ ಮೇಲೆ ಹೋಗ್ಬೇಕು. ಈಗ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ, ಜೈನ್ ಟೆಂಪಲ್. ಬನ್ನಿ ನೋಡೋಣ. ಇದೆ ಆ್ಯಕ್ಚುಲಿ ಜೈನ್ ಟೆಂಪಲ್. ಇದೆ ವ್ಯೂ ಪಾಯಿಂಟ್. ಹೇಗಿದೆ ಫ್ರೆಂಡ್ಸ್? ಸೀರಿಯಸ್ಲಿ ವಿಡಿಯೋ ಕ್ಯಾಪ್ಚರಲ್ಲಿ ಅಷ್ಟು ನಿಮಗೆ ಅನಿಸಿರ್ತಿರಲ್ಲ, ಬಟ್ ರಿಯಲಿ ಒನ್ಸ್ ನೀವು ವಿಸಿಟ್ ಮಾಡಿ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೀರಿಯಸ್ಲಿ ಆಸಮ್ ಪ್ಲೇಸ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಪ್ಲೇಸಸ್ ಇದೆ, ಎಷ್ಟೋ ಚೆನ್ನಾಗಿರೋ ಪ್ಲೇಸಸ್ ಇದೆ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ. ಒಂದು ವಿಸಿಟ್ ಮಾಡಿ.